ಪಂಚಾಮೃತಕ್ಕೆ ಅಂತ ಹಲಸಿನಣ್ಣು ಕೂಡ ರೆಡಿಯಾಗೈತೆ. ಹಲಸಿನಣ್ಣು ಪಂಚಾಮೃತ ಅದು ಸ್ಪೆಷಲ್ಲಾಗಿ ಹಲಸಿನಣ್ಣು ಹಾಕಿ ಪಂಚಾಮೃತ ಮಾಡಿರೋದು. ಮೆಣ್ಕಣ್ಣು ಕಟ್ ಮಾಡಿ ಮಾಡಿ ಹಾಕ್ದವನ ಇಲ್ಲಿ ಮದನ. ಥ್ಯಾಂಕ್ ಯು. ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೆಂಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಇವತ್ತು ಸಂತೆಮರಳ್ಳಿ ನಮ್ಮೂರಲ್ಲಿ ಒಂದು ಸಿಂಪಲಾಗಿ ಬಸವ ಜಯಂತಿ ಮಾಡ್ತಾಯಿದ್ವಿ. ಅದ್ರದ್ದು ಏನೇನು ಪ್ರೋಗ್ರಾಮ್ ಇದೆ ಎಲ್ಲ ತೋರಿಸ್ತೀವಿ. ಬನ್ನಿ. ನಮ್ಮ ನಾಟು ರೆಡಿಯಾಗಿ ಕೂದುಬಿಟ್ಟವನೆ. ಇವಾಗ ನಾನು ನಾಟು ಮತ್ತು ಗೋಪಾಲ ಹೋಗ್ಬೇಕು. ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ. ನಮ್ಮ ಕೈಫ್ ಅವರು ಬಸವ ತೊಳಿತಾ ಇದ್ದಾರೆ. ಮತ್ತು ತೊಳೆದಾದ್ಮೇಲೆ ಅಲ್ಲೇ ಕರ್ಕೊಂಡೋಗಿ ಕಟ್ತಾರೆ. ಅದಾದಮೇಲೆ ಸಂಜೆ ಪೂಜೆ ಇರುತ್ತೆ. ಗುರು ಈಗ ಏನಕ್ಕೆ ಕಲೆಕ್ಟ್ ಮಾಡ್ತಾ ಇದೆಯಲ್ಲ, ಎಷ್ಟಾಯಿತು? ಏನು ಕಲೆಕ್ಷನ್ ಆಗಿಲ್ಲ ಸರ್, ಕಲೆಕ್ಷನ್ ನಡೀತಾ ಇದೆ ಇನ್ನೂ. ಇವತ್ತು ಪ್ಲೇನ್ ಏನೋ ಸರ್ 4 ಗಂಟೆಗೆ ಬಸವನ ಜೊತೆಗೆ ಬಸವೇಶ್ವರನ ಫೋಟೋ ಪೂಜೆ ಇದೆ ಬಸವೇಶ್ವರನ ಗುಡಿಲಿ. ಅದರಿಂದ ಅದ್ರ ಜೊತೆಗೆ ಪಂಚಾಮೃತ ಮಜ್ಜಿಗೆ ಪಾನಕ ವಿತರಣೆ ಮಾಡ್ತೀವಿ ಪೂಜೆ ಮಾಡ್ಬಿಟ್ಟು. ಪಂಚಾಮೃತ ಮಜ್ಜಿಗೆ ಪಾನಕ 4 ಗಂಟೆಗೆ ಪೂಜೆ ಮಾಡಿ. ಎಷ್ಟಲ್ಲಿ ಮಾಡ್ಸೋಂತ ಅದನ್ನ ಇನ್ನೂ ಸೇರಿಲ್ಲ. ಎಷ್ಟು ಕಾಯಿಗೆ? 30-35 ಕಾಯಿ. ಒಂದು ಮಜ್ಜಿಗೆ ಎಷ್ಟು ಮಾಡೋವಂತೆ? ಮಜ್ಜಿಗೆ ಒಂದು 15 ಲೀಟ್ರ್, ಪಾನಕ ಒಂದು 10 ಲೀಟ್ರ್. ಸರಿ. ಹಾಗಾದ್ರೆ ಸದ್ಯಕ್ಕೆ ಇಷ್ಟು ಮಾಡ್ತಾನೆ. ಬಸವ ವಾಸ ಆಗಿದೆ. ಪಂಚಾಮೃತ ಪ್ಲೇಟ್ ಬೇಕು ತಾನೆ. ನಮ್ಮ ಗೋಪಾಲ್ನ ರೆಡಿ ಆಗ್ಬಿಟ್ಟಾನೆ ಇಲ್ಲಿ. ಡೇ ಎಷ್ಟಾಯ್ತು ಈಗ ಅಮೌಂಟು? 700-800 ರೂಪಾಯಿ. ಒಂದು 700-800 ರೂಪಾಯಿ ಕೈಲದ. ಅಕೌಂಟ್ಲೊಂದು 700-800 ರೂಪಾಯಿ ಬಂದದ. ಎಷ್ಟಾಗುತ್ತೆ ಅಷ್ಟು ನೋಡ್ಬಿಟ್ಟು ಒಟ್ಟಿಗೆ ಎಷ್ಟಕ್ಕಾಗುತ್ತೆ ಅಷ್ಟಕ್ಕೂ ಮಾಡ್ತೀವಿ. ನಮ್ಮ ಕಮಾಲ್ ಬರ್ತಾನೆ ಇವಾಗ, ಅವನ ಹತ್ರ ಸ್ವಲ್ಪ ಅಮೌಂಟ್ ರಿಸೀವ್ ಮಾಡಬೇಕು. ಪಂಚಾಮೃತಕ್ಕೆ ಅಂತ ಹಲಸಿನಣ್ಣು ಕೂಡ ರೆಡಿಯಾಗೈತೆ. ದೇವಸ್ಥಾನದ ಒಳಗಡೆ ಇಟ್ಟು ಬಿಡ್ಬೇಕು. ದೇವಸ್ಥಾನದ ಒಳಗಡೆ ಇಟ್ಟು ಪಂಚಾಮೃತ ಎಷ್ಟಾಗುತ್ತೆ ಅಷ್ಟಕ್ಕೂ ಇದಿಷ್ಟು ಹಲಸಿನಣ್ಣು ಮಿಕ್ಸ್ ಮಾಡ್ತೀವಿ. ಹಲಸಿನಣ್ಣು ತಿನ್ನೋ ಕೊಡು. ಕೊಡದೆ ಸುಮ್ ಕೊಟ್ಟಾಯ್ತು ಅಂದ್ರೆ ಕಳಿಸಿ. ಈಗ ವಿಡಿಯೋದಲ್ಲಿ ಬಂದಿದೆ ಹೇಳು. ಕೊಡು ಶಿಷ್ಯ. ಬ್ರೋ ಮಾಯಣ್ಣವರು ಮೊಸರು ಪ್ಯಾಕೆಟ್ ಹೊಡ್ಕೊಡ್ತಾವ್ರ ಇಲ್ಲಿ. 15 ಲೀಟ್ರ್ ಮಜ್ಜಿಗೆ ಅದ. ನಾಟೋರು ಕಾಯಿ ಹಿಡಿತಾ ಇದ್ದಾರೆ. ಹೋಗಿ ನಾನು ಮತ್ತೆ ಮದನು ದೊಡ್ಡದು ದಬ್ರಿ ತಗೋಬರ್ಬೇಕು. ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಕೈಫ್ ಅದಮ್ಮ ಊಟ ಸರ್ ಆಯ್ತು. ಈಗ ತಗೊಬನ್ನಿ. ಒಂದು ಬಿಲ್ ಪತ್ರಿಕೆ ಇಲ್ಲಿ ಸರಿ ಗಿರಿಯವ. ಇವರು ಪ್ರಕಾಶ್ ಅಣ್ಣ ಅಂತ ಬೀಗ ಇಸ್ಕೊಳಕ್ ಬನ್ನಿ. ನುಗ್ಸು ಒಳಗೆ ನುಗ್ಸು. ಅದೇನದ್ದು ಪ್ರಕಾಶಣ್ಣ ಬಕೆಟ್ ತಗೊಳಕ್ಕೆ ಅಂತ ದೇವಸ್ಥಾನದ ಅಡುಗೆ ಮನೆಗೆ ಬಂದೀವಿ. ಇಲ್ಲಿ ಬಕೆಟ್ ಎತ್ಕೊ ಹೋಗ್ಬೇಕು. ಗುರು ಬಕೆಟ ದಬ್ರಿಗಳು ಎತ್ಕೊ ಹೋಗ್ಬೇಕು. ಮಜ್ಜಿಗೆ ಮತ್ತು ಪಾನಕ ಮಿಕ್ಸ್ ಮಾಡೋಕ್ಕೆ ಅಂತ ರೆಡಿ ಮಾಡೋಕ್ಕೇನೆ ತಗೋಬೇಕು. ಇವಾಗ ಇದು ಎತ್ತಿದ್ರೆ ನಮಗೆ ನಾವು ಕೇಳೋ ಅಂತ ಬಕೆಟ್ ಸಿಗುತ್ತೆ. ಅಯ್ಯೋ ತೂಕ ಒಬ್ಬರೇ ತಗೊಲ್ಲ. ಇರೋರು ಮೊಬೈಲ್ ಇಟ್ಬಿಟ್ಟು ಎತ್ಕೊಳ್ಳ. ಇಲ್ಲಿ ಇಷ್ಟು ಮಜ್ಜಿಗೆ ಆಯಿತು. ಇಷ್ಟು ಮಜ್ಜಿಗೆನೆ. ಇಲ್ಲಿ ಬೆಲ್ಲದ ನೀರು ಆಲ್ರೆಡಿ ಕಲಿಸ್ತಾನೆ. ಈಗ ಏನ ಬೆಲ್ಲ ಜಬ್ಕದ. ಇವಾಗ ಬೆಲ್ಲ ಜಬ್ಕೊಂಡು ಇದು ಮೆಣ್ಕಣು ಮತ್ತು ಬ್ಯಾಲ್ದಣ್ಣೆ ಇದೆ. ಒಟ್ಟು 8 kg ಮೆಣ್ಕಣು, 4 ಬ್ಯಾಲ್ದಣ್ಣೆ ಇದ್ದಾವೆ. ಜೊತೆಗೆ ಇಲ್ಲೊಂದು 50 ಬೆಲ್ಲ ಇದೆ. ಇದಿಷ್ಟು ಇವಾಗ ಪಂಚಾಮೃತ ಮತ್ತು ಪಾನಕ ರೆಡಿ ಮಾಡಬೇಕು. ಪಟಾಪಟ ಅಂತ ಕೆಲಸ ಶುರು ಮಾಡ್ಬಿಡೋಣ ಬನ್ನಿ. ನಮ್ಮ ಮಂಜಣ್ಣ ಕಾಯಿ ಹೊಡಿತಾವನೆ. ಎಳ್ನೀರು ಏನಕ್ಕೆ ಮಾದು ಕುಡಿಯಂಗಿದ್ರೆ ಕುಡ್ಕೊಳ್ಳಿ. ಇದು ಸರಿ ಮತ್ತೆ ನಿನ್ಗೆ ಅಪ್ಪಿ ಅಣ್ಣ. ಬ್ಯಾಲೆಣ್ಣೆ ಕಂಟಲ್ಲೇ ಎಳ್ನೀರು ಕುಡ್ಕೊಂಡಿಲ್ಲ ಹೇಳು ಮತ್ತೆ ನೀನು. ಆಗ್ಬೋದು ಒಳ್ಳೆ ಸಿಹಿ ಸೇರಿದಾಗ ಆಯ್ತಾ. ಡಬಲ್ ಸಿಹಿ. ಗುರು ನಾನು ಒಂದು ಕಂಟಲ್ಲಿ ಎಳ್ನೀರು ತಗೊಂಡಿದ್ದೀನಿ. ಬೇಲ್ದಣ್ಣೆ ಕಂಟ ಎರಡು ಮಿಕ್ಸ್ ಆಗೋಯ್ತು. ಈ ಕಡೆ ಸ್ವೀಟು, ಈ ಕಡೆ ಒಂಥರ
ಎಳ್ನೀರು. ಇಲ್ಲಿ ಮೆಣ್ಕಣ್ಣು ಹೊರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಸಿಪ್ಪೆ ತೆಗಿತಾನೆ ಮದನು. ಅದಷ್ಟು ತೆಗಿಯೋ ತನಕ ಎಷ್ಟೊತ್ತದ್ದು. ನೀ ಬೇಗ ಬೇಗ ತೆಗಿಬೇಕು. ಹಾಂ, ಇನ್ನೊಂದು ಚಾಕ್ ಬೇಕಾ ಗುರು? ನನ್ನ ಕೈಗೆ ಒಂದು ಚಾಕ್ ಬಂತು. ಇವಾಗ ನಾನು ಕೂಡ ಇದು ಮೆಣ್ಕಣ್ಣು ಹೊರಿತಾ ಇದ್ದೀನಿ. ಈಗ ತುಂಬ ಕೂಡ ರೆಡ್ಡಿ ಪಿ ಎನ್ ಅವರು ಮದುವೆ ಕೈತೆ ಓಡಾಡೋದು. ಗುರು ಫಿಲ್ಟರ್ ನೀರು ಬಂದಾದ. ಇಲ್ಲಿ ಫಿಲ್ಟರ್ ನೀರು ತಂದು ಇಲ್ಲಿ ಹೋಯ್ತಾ ಇದ್ದೀವಿ ಮಜ್ಜಿಗೆ ಪಾನ್ಕೆಗೆ. ಆಲ್ಮೋಸ್ಟ್ ಮಜ್ಜಿಗೆ ರೆಡಿ ಆಗೈತೆ. ಇನ್ನು ಪಾನ್ಕ ಮತ್ತು ಪಂಚಾಮೃತ ರೆಡಿ ಮಾಡಬೇಕು. ಸಿಕ್ಕಾಪಟ್ಟೆ ತಗೊಂಡು ಹುಡುಗರೆಲ್ಲ ಇಲ್ಲೇ ಬಂದವ್ರೆ. ಬನಾನ ಕಟ್ ಮಾಡಬೇಕು. ಹುಡುಗರೆಲ್ಲ ಉತ್ಸಾಹದಿಂದ ಕೆಲಸ ಮಾಡ್ದವ್ರೆ. ಗುರು ಕೊನೆಯದು ಇದೊಂದೇ ಒಂದು ಐತೆ. ಇದು ಕೊನೆಯಲ್ಲಿ ಇದನ್ನು ಕಟ್ ಮಾಡಿದ್ರೆ ಮೆಣ್ಕಣ್ಣು ಕೆಲಸ ಮುಗೀತು. ಗುರು ಹಣ್ಣು ಹುಡುಗರು ಮೆಣ್ಕಣ್ಣು ಕಟ್ ಮಾಡಿ ಹಾಕ್ದವನ ಇಲ್ಲಿ ಮದನ. ಪಾನಕಕ್ಕೆ ಒಟ್ಟು 8ರಿಂದ 10 kg ಮೆಣ್ಕಣ್ಣು ಯೂಸ್ ಮಾಡಿರೋದು. ಜೊತೆಗೆ ಒಂದು 4ರಿಂದ 5 ಬೇಲ್ದಣ್ಣು. ಅಲ್ಲೇ ಮಜ್ಜಿಗೆ ಕೆಲಸ ಮುಗೀತು. ಕಟ್ ಅಂತ ಮಜ್ಜಿಗೆ ಕೆಲಸ ಮುಗೀತೈತೆ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಮಜ್ಜಿಗೆ ಮಾಡಿರೋದು. ಏನ ಕಲಸು. ಪತಂಜಲಿ ದೇಸಿ ಹಸುವಿನ ತುಪ್ಪ. ಓಹೋ, ಬೆಲ್ಲ ಕರಗೋಯ್ತಾ? ಸರಿ ಮಾತಾ. ಅಲ್ಲಿ ಬೆಲ್ಲನೂ ಕರಗೋಯ್ತು. ಅಲ್ಲಿ ತುಪ್ಪ ಹಾಕಾಯ್ತು. ಇನ್ನು ನೆಕ್ಸ್ಟು ಕಟ್ ಮಾಡಿರೋ ಹಣ್ಣು ಸುರಿಬೇಕಿದೆ. ಈಗ ಸುರಿಗಳನ್ನ ಅವ್ರು ಕಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಬಾಳೆಹಣ್ಣು ಸಾಕಾಗಲ್ಲ ಅಣ್ಣ. ಬಾಳೆಹಣ್ಣು ತರಬೇಕು. ಇನ್ನೂ ತರಿಸ್ಕತ್ತ ಬಾಳೆಹಣ್ಣು ಇನ್ನೂ ತರಿಸ್ಕತ್ತ. ಸಾಕಾಗಲ್ಲ ಅದು ಸಾಕಾಗಲ್ಲ ಅಣ್ಣ. ಎಲ್ಲಿ ಇದೇ ಜಾಸ್ತಿ ಆಗಲ್ಲ ಬೆಲ್ಲನೇ. ಬಾಳೆಹಣ್ಣು ಸಾಕಾಗಲ್ಲ, ತರಬೇಕು. ಇನ್ನೂ 5ರಿಂದ 10 kg 5 kg ತರಿಸ್ಕತ್ತ. ಇದಿಷ್ಟೆಲ್ಲ ಸಾಕತ್ತು. ಒಂದು ಅದಕ್ಕೆ ಕಟ್ ಮಾಡ್ತಿದ್ದಾರೆ ಈಗ ಒಟ್ಟಿನಲ್ಲಿ ಬಾಳೆಹಣ್ಣು. ಒಂದು ಅದಕ್ಕೆ ಕಟ್ ಮಾಡ್ತಾ ಇದ್ದಾರೆ ಇಬ್ರು. ಹಾಂ, ಏನಮ್ಮ ಇಲ್ಲ ಬಟನ್ ಮಶ್ರೂಮ್ನಾಗಿದ್ದು ಸುಮ್ಮನೆ ಬಾಳೆಹಣ್ಣು. ಒಂದು ಅದಲ್ಲ ಒಂದು ಹಣ್ಣು ಆಗಿಲ್ಲ. ಹಣ್ಣು ಚೆನ್ನಾಗದ. ಇನ್ನೊಂದು 5 kg ತರಿಸಮ್ಮ. ಸಾಕಾಗಲ್ಲ ಇದು. ಕೈ ಬಣ್ಣ ಈಸ್ಕಪ್ಪ ನೀರ್ನ. ನಡೆಯಮ್ಮ. ಹುಡುಗರು ಫುಲ್ ಹೆಲ್ಪ್ ಮಾಡ್ತವ್ರೆ. ನೀರು ತಗೊಂಡು ಬಂದು ನೀರು ಮಜ್ಜಿಗೆ ಪಾನ್ಕೆಗೆ ಅಂತ. ಇವರು ಬಾಳೆಹಣ್ಣು ಸಾಲ್ಟೇಜ್ ಅಂದ್ಬಿಟ್ಟು ಎಕ್ಸ್ಟ್ರಾ ಮತ್ತೆ 5 kg ತಗೊಂಡಿದ್ದೀವಿ ಬಾಳೆಹಣ್ಣು. ಎಲ್ಲ ಪೂರ್ತಿ ಪಚ್ಚ ಬಾಳೆಹಣ್ಣು. ಮತ್ತೆ ಒಂದು ಅರ್ಧ kg ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀವಿ ಪೂಜೆಗೆ ಅಂತ. ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ ಎಲ್ಲ ಹಾಕಿ ರೆಡಿ ಮಾಡವ್ರೆ. ಮಸಾಲೆ ಮಜ್ಜಿಗೆ ಸಖತ್ತಾಗೈತೆ. ಇವಾಗ ಮಜ್ಜಿಗೆ ಮತ್ತು ಪಾನಕ ಜೊತೆಗೆ ಪಂಚಾಮೃತ ಕೂಡ ರೆಡಿಯಾಗಿದೆ. ಇನ್ನೊಂದು 5ರಿಂದ 10 ನಿಮಿಷದಲ್ಲಿ ಪೂಜೆ ರೆಡಿ ಮಾಡಬೇಕು. ಹುಡುಗರೆಲ್ಲ ಖಾಲಿ ಆದರು. ಎಲ್ಲನೂ ರೆಡಿ ಮಾಡಿಬಿಟ್ಟು ಯಾವ ಥರ ರೆಡಿ ಆಗಿದೆ ನೋಡೋಣ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಪಾನಕಕ್ಕೆ ಇನ್ನೊಂದು ಸ್ವಲ್ಪ ಒಂದು 30ರಿಂದ 40 ಬೆಲ್ಲ ಬೇಕು. ಅದು ತರಕ್ಕೆ ಹೋಗಿದ್ದಾರೆ. ಬೆಲ್ಲ ತಂದಮೇಲೆ ಪಾನಕ ಕೂಡ ಸ್ವಲ್ಪ ಕ್ವಾಂಟಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಪಾನಕ ಸದ್ಯಕ್ಕೆ ಇಷ್ಟ ಆಗಿದೆ. ಅಂದರೆ ಒಂದು ಈ ಡಬ್ರಿಲಿ ಒಂದು 30% ಐತೆ. ಇನ್ನು ಇದಕ್ಕೆ ಇನ್ನೂ 40ರಿಂದ 50 ಬೆಲ್ಲ ಬೇಕು. ಅದು ಹಾಕುತ್ತೆ. ಪಂಚಾಮೃತ ಇಷ್ಟು ಮಾಡಿದ್ದೀವಿ. ಒಂದು ಅಂಡೆ ಪಂಚಾಮೃತ ಮಾಡಿದ್ದೀವಿ. ಹಲಸಿನಣ್ಣು ಪಂಚಾಮೃತ. ಅದು ಸ್ಪೆಷಲ್ಲಾಗಿ ಹಲಸಿನಣ್ಣು ಹಾಕಿ ಪಂಚಾಮೃತ ಮಾಡಿರೋದು. ಮಜ್ಜಿಗೆ ಒಂದು ಡಬ್ರಿ ರೆಡಿ ಮಾಡಿಬಿಟ್ಬಿಟ್ಟಿದ್ದೀವಿ. ನಮ್ಮ ಮದನ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾವನೆ. ಒಂಥರ ಮಸಾಲೆ ಮಜ್ಜಿಗೆ ಥರ ಐತೆ. ಕಟ್ ಮಾಡಪ್ಪ ಸರಿಯಾಗಿ. ನಾವಿಲ್ಲಿ ಮಾರ್ಕೆಟ್ ಹತ್ರ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೋಗ್ತಾ ಇದ್ವಿ. ಸದ್ಯ ಗಾಡಿ ಯಾವುದು ಸಿಕ್ಕಿರಲಿಲ್ಲ. ನಮ್ಮ ಪಿಯಣ್ಣನ ಗಾಡಿ ಸಿಕ್ತು. ಹೆಂಗೆ ಪಿಯಣ್ಣನ ಗಾಡಿ ಹೋಯ್ತಾ ನಿಧಾನ ಹೋಗಡಿ. ನಿಧಾನ ಎಷ್ಟೆಲ್ಲ ಹೋಗ್ತಾ ಇದ್ದೀವಿ. ಒಳ್ಳೆ ರೂಮ್ ಟೀಚರ್ ಬೈಕ್ ಕೊಡ್ಕೊಂಡು
ಈಗ ಗೌಡ್ರು ಸಂತೆ ಮರಳಿದ್ ಮಾಡಿ ಮೇಲೆ ಫಂಕ್ಷನು ಏನ್ ಅನ್ಸಿರಿ? ಏಳು ತಾವ್ ಮಾಡ್ತಾವೆ ಏಳು ಏನಾರು ಸರಿ ಮಾಡಿದ್ರು ಸಂತೋಷ, ಒಂದು ಮಾಡಿದ್ರು ಸಂತೋಷ. ಸರಿ ಖುಷಿಯಾಗಿ ಜಗಳ ಬೀದಿ ರೀತಿ ಮಾಡ್ತಾರೆ ಸರಿ ಮಾಡ್ತಾವಲ್ಲ ಗುರು. ಈಗ ನಾವು ಮಾರ್ಕೆಟ್ ಹತ್ರ ಬಂದಿವಿ. ಇಲ್ಲೂ ಕೂಡ ಬಸವ ಜಯಂತಿ ಆಚರಿಸ್ತಿದ್ರು ಎಲ್ಲ ಸೇರ್ಕೊಂಡು ಎಲ್ಲ ಸೇರಿದ್ದಾರೆ. ಯಾವ್ದು ಇದು? ಹೇಳ್ಬಿಡು ಗಣೇಶ ನೀನು. ಹೇಳ ಗಣೇಶ. ಇದು ಸಂತೆಮರಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಹೊಸ ಬಡಾವಣೆ, ರೇಷ್ಮೆ ಇಲಾಖೆ ಪಕ್ಕ ಇರ್ತಕ್ಕಂಥದ್ದು ಹೊಸ ಬಡಾವಣೆ, ಬಸವೇಶ್ವರ ಬಡಾವಣೆ ಅಂತ ನಾವು ಮಾಡಿದ್ದೀವಿ. ಈ ದಿವಸ ಬಸವ ಜಯಂತಿ ಇರೋದ್ರಿಂದ ನಾವು ಹೊಸದಾಗಿ ದೇವ್ರ ಪೂಜೆ ಮಾಡಿ ಬಸವ ಜಯಂತಿ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಪೂಜೆ ಮಾಡಿ. ಯಾವಾಗಿಂದ? ಇದೇ ಮೊದಲನೇ ವರ್ಷ? ಇದೇ ಮೊದಲನೇ ವರ್ಷ. ಸರಿ. ಮುಂದಿಂದ ಕಂಟಿನ್ಯೂ ಮುಂದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ನಿಮ್ಮ ಏರಿಯಾದವರೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಎಲ್ಲ ಪೂಜೆ ದುಡ್ಡು ಕಾಣಕಾಸು ಎಲ್ಲ ಹಾಕಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೇಡೀಸ್ ಎಲ್ಲ ಸೇರವ್ರೆ ಗುರು. ಇಲ್ಲಿ ಏನೇನೋ ಮಾಡ್ಬಿಟ್ಟವ್ರೆ ಐಟಮು, ಪ್ರಸಾದ. ಓಹೋ, ಎರಡು ಅಂಡೆ ಪಾನಕ ಮಾಡವ್ರೆ. ಹಂಗೆ ಅದ್ರ ಜೊತೆ 2 ಅಂಡೆ ಮಜ್ಜಿಗೆ ಮಾಡವ್ರೆ. ಒಳಗಡೆ ಏನಾಗಿದೆ? ಒಳಗಡೆ ಹಸಿರು ಬೇಳೆ ಕಳಬೇಳೆ ಮಾಡವ್ರೆ. ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡ್ತಾರೆ ಇಲ್ಲಿ. ಗುರು ಏನೇನಮ್ಮ? ಹೆಂಗಿದ್ದಮ್ಮ ಹಸಿರು ಬೇಳ? ಹಸಿರು ಬೇಡ, ನೀರು ಮಜ್ಜಿಗೆ, ಪಾನಕ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಚೌಡಿ ಹತ್ರನೂ ಅದ ಒಂದು, ಮಿಸ್ ಮಾಡದೆ ಬರ್ಬೇಕು. ಹಾಕು ಹಾಕು ಹಾಕು. ರಕ್ಷಿತಾ ಥ್ಯಾಂಕ್ ಯು. ಇವಾಗ ಗುರು ಇವತ್ತಿನ ಪೂಜೆ ಇಲ್ಲಿಂದ ಶುರು ಆಗ್ತೈತೆ. ಬಸವನಿಗೆ ಪಾನಕ ಕುಡಿಸ್ತಾ ಪೂಜೆ ಶುರು ಮಾಡ್ತಾ ಇದ್ದೀವಿ. ನಮ್ಮೂರಿನ ಬಸವ ಇದು. ನಾವು ಪೂಜೆ ಮಾಡಿದಂತಹ ಬಸವೇಶ್ವರರ ಫೋಟೋ ಇದೆ ನೋಡಿ. ಇವಾಗ ದೇವಸ್ಥಾನದ ಒಳಗಡೆ ಇಟ್ಟಿದ್ದೀವಿ. ನೋಡಮ್ಮ. ಏನಮ್ಮ ಆ ಕಡೆ ಹೋಗಿದ್ದೆ. ಗುರು ಪೂಜೆ ಎಲ್ಲ ಮುಗೀತು. ಇವಾಗ ಪ್ರಸಾದ ವಿತರಣೆ ನಡೀತಾ ಇದೆ. ಹುಡುಗರು ಕೂಡ ಫುಲ್ಲಾಗಿ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಕೂಡ ಸಿಕ್ಕಾಪಟ್ಟೆ ಇದ್ದಾರೆ. ಎಲ್ಲರೂ ಕೊಡ್ತಾ ಇದ್ದಾರೆ. ಹುಡುಗರು ನೋಡಿ ಏನು ಜೋಶಲ್ಲಿ ಕೊಡ್ತಾವ್ರೆ. ಮಜ್ಜಿಗೆ ಪಾನಕ, ಮಜ್ಜಿಗೆ ತುಂಬ್ತಾವನೆ ನಮ್ಮ ಶಿಷ್ಯ, ಮಜ್ಜಿಗೆ ಹಾಕ್ತಾವನೆ. ಇಲ್ಲಿ ಪಾನಕ ಇದೆ. ಮತ್ತೆ ಒಳಗಡೆ ಪಂಚಾಮೃತ ಕೂಡ ನಮ್ಮ ಚಂದ್ರಣ್ಣ ಅವ್ರು ಕೊಡ್ತಾವ್ರೆ ನೋಡಿ. ಕೊಟ್ಟಷ್ಟು ತಿಂದಷ್ಟು ಪಂಚಾಮೃತ. ಗುಲ್ಕನು ಸಾಕ ನಿಂಗ? ಇನ್ನೊಂದು ಬೇಕಾ? ಮಜ್ಜಿಗೆ ಬೇಕಾ? ಮಿಕ್ಸ್ ಮಾಡವ. ಬಾ ಮತ್ತೆ ಹಾಕಿಸ್ಕ ಮಜ್ಜಿಗೆನ. ಬಾಲ್ ಹಾಕಿಸ್ಕ. ಇಲ್ಲಿ ಮಿಕ್ಸ್ ಮಾಡ್ತೀನಿ ಅಂತ. ಅದಕ್ಕೆ ಹಾಕು ಕಿರಣ. ಸುಮ್ಮಿರೆ ವಾಡಿ ಕುಡಿತಾನೆ. ಸುಮ್ಮಿರೆ